ಅಯ್ಯೋ ಏನಮ್ಮ ಏನಾಗ್ತಾ ಇದೆ? ಏನ್ ಮಾಡ್ತದಳು? ಏನೋ ಟೈಪ್ ಮಾಡ್ತಾ ಇದ್ದಾಳೆ. ನನ್ ಬಾಯಿ ಲಾಕ್ ಆಗಿದೆ. ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದಾಗತ್ತೆ. ಈಗ್ಲಾದ್ರೂ ನೆಮ್ಮದಿಯಾಗಿರ್ಬೋದು. ನನ್ಗೊಂದು ಪಟ್ಟು ಹಳೇ ಪಟ್ಟು ಗೊತ್ತಿದೆ, ಇರು ನೋಡ್ತೀನಿ. ಆಯ್ತಾಯ್ತು. ಅಮ್ಮ ನೀನ್ ಸುಮ್ನೆ ಏನೇನೋ ಮಾಡಕ್ ಹೋಗಿ ಜೀವನ ಪೂರ್ತಿ ಬಾಯಿ ಬರ್ದೇ ಇರೋ ತರ ಮಾಡ್ಬಿಟ್ಟಿಯ ನೀನು. ಸುಮ್ನೆ ನೀನು. ಅಣ್ಣ ಏನಣ್ಣ ಮಾಡೋದೀಗ? ಹಿಂಗೆ ಬಿಟ್ರೆ ಆಗಲ್ಲ ಸುಶಾಂತ್. ಈ ಒಂದು ನಿಮಿಷ ಇರು, ಡಾಕ್ಟರ್ ಫೋನ್ ಮಾಡ್ತೀನಿ. ಹಲೋ ಡಾಕ್ಟರ್ ದರ್ಶನ್, ನನ್ನ ನಾದ್ನಿಗೆ ದೌಡೆಯಲ್ಲಿ ಲಾಕ್ ಆಗ್ಬಿಟ್ಟಿದೆ. ಬಾಯಿ ಕ್ಲೋಸ್ ಮಾಡಕ್ಕೆ ಆಗ್ತಿಲ್ಲ ಡಾಕ್ಟರ್. ಈಗೇನ್ ಮಾಡೋದು? ಹೌದಾ ಹೌದಾ, ಒಂದ್ ನಿಮಿಷ ಡಾಕ್ಟರ್, ಸುಶಾಂತ್ ಕೊಡ್ತೀನಿ. ಸುಶಾಂತ್ ತಗೋ. ಇರಮ್ಮ. ಹಾ ಡಾಕ್ಟರ್ ಹೇಳಿ. ಹಾ ಸರಿ ಡಾಕ್ಟರ್. ಅಮ್ಮ ಒಂದ್ ನಿಮಿಷ ಈ ಕಡೆ ಬಾ. ನಾನು ಹಿಡ್ಕೋತೀನಿ, ನೀನ್ ಮಾಡಿ. ಓಕೆ ಏನಾಗಲ್ಲ ಬಾ. ಓಕೆ ಹಾ ಓಕೆ. ಅಯ್ಯಪ್ಪ ಹುಷಾರು ಕಣ, ಹೊಡೆದು ಬಿಡ್ತಾಳೆ. ಇರು ಮಂತ್ರ, ಒಂದ್ ನಿಮಿಷ ಇರು. ಏನಾಗಲ್ಲ ಇರು. ಹಾ ಡಾಕ್ಟರ್. ಹಲೋ ಹಾ ಡಾಕ್ಟರ್. ಸರಿ ಡಾಕ್ಟರ್, ಥ್ಯಾಂಕ್ ಯು. ಸರಿ ಹೋಯ್ತಮ್ಮ ಇವಾಗ? ಬಾಯ್ ಬಿಟ್ಟು ಹೇಳಮ್ಮ. ಸರಿ ಹೋಯ್ತತ್ತೆ. ಅಯ್ಯಪ್ಪ ಇದು ಹೆಂಗ್ರಿ ಸಾಧ್ಯ? ಮಂತ್ರ ಏನೂ ಆಗಲ್ವಂತೆ. ಡಾಕ್ಟರ್ ಏನ್ ಹೇಳಿದ್ರು ಆತರ ಮಾಡಿದ್ದೀನಿ. ಇದು ತುಂಬಾ ರೇರ್ ಕೇಸಲ್ಲಿ ಆಗುತ್ತಂತೆ. ಸದ್ಯ ನಾವೆಲ್ಲರೂ ಇದ್ದಾಗ್ಲೇ ಹೀಗಾಯ್ತು. ಒಂದ್ ವೇಳೆ ಯಾರು ಇಲ್ಲ ಅಂದಿದ್ದಿದ್ರೆ ಸೊಳ್ಳೆ ನೊಣ ಬೇಕಾದ್ರೆ ಕಪ್ಪೆನೇ ಹೋಗ್ತಾ ಇತ್ತು. ಅದ್ಕೆ ಏನೂ ಆಗಲ್ಲ, ಸುಮ್ಮನೆ ಇರಿ. ಸರಿ ಎಲ್ಲ ಮಲ್ಕು ನೋಡಿರಿ. ಹೋಗಮ್ಮ. ನಡಿಯಮ್ಮ. ನಡಿ ಮಂತ್ರ. ನಡೀರಿ. ಹೋಗಿ ಸದ್ಯ ಹೋಗಮ್ಮ, ಮಲ್ಕೋ ಹೋಗು. ಓಯಪ್ಪ ಆಗ್ಲೇ ಸದ್ಯ ಕೊಟ್ಲು ನನ್ಗೆ. ನಡಿ. ಅಕ್ಕ ಟೀ ಇದೆಯಾ? ಒಂದ್ 5 ನಿಮಿಷ. ಇನ್ನು 5 ನಿಮಿಷ ಆಗುತ್ತಾ? ಸರಿ ಆಯ್ತು, ಮಾಡಿ. ಒಂದು ಬಾಳೆಹಣ್ಣು ತಗೋತೀನಿ. ತಗೊಳ್ಳೋಣ. ಅಣ್ಣ ಒಂದ್ ನಿಮಿಷ ಬನ್ನಿ. ಹೇಳಪ್ಪ, ನಂಗೆ ಅರ್ಜೆಂಟ್ ಕೆಲಸ ಐತೆ. ಒಂದ್ ನಿಮಿಷ ಬಾಣ, ಹೇಳ್ತೀನಿ. ಏನ್ ಹೇಳೋಣ? ಹೇಳೋ, ನಿಮ್ಮ ಹತ್ರ ಒಂದ್ ಸ್ವಲ್ಪ ವಿಷಯ ತಿಳ್ಕೊಬೇಕಿತ್ತು. ಏನ್ ವಿಷಯ? ಅಲ್ಲಿ ಎದುರುಗಡೆ ಮನೆ ಇದೆಯಲ್ಲ, ಆ ಮನೇಲಿ ಇರೋರ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಿತ್ತು. ಅದಕ್ಕೆ ನಿಮ್ನ ಕರ್ದೆ. ಏನು ಹುಡುಗಿ ಮ್ಯಾಟ್ರಾ? ಚೆ ಹುಡುಗಿ ಮ್ಯಾಟ್ರ್ ಅಲ್ಲ, ಜೆಂಟ್ಸ್ ಮ್ಯಾಟ್ರೆ. ಆ ಮನೇಲಿ ಒಬ್ರು ಹಿರಿಯ ಮನುಷ್ಯ ಇದಾರಲ್ಲ, ಅವ್ರು ಹೇಗೆ? ಅವ್ರ ಬಗ್ಗೆ ಸ್ವಲ್ಪ ಏನಾದ್ರು ಗೊತ್ತಿದ್ರೆ ಹೇಳ್ತೀರಾ? ಆ ಮನುಷ್ಯ ಪಾಪದೋನ್ ಕಣಪ್ಪ. ಯಾವಾಗ ಯಾವ ಮಗ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಕಾಯ್ತಾ ಇರ್ತಾನೆ. ಸರಿ, ಅವ್ರ ಬಗ್ಗೆ ಏನ್ ತಿಳ್ಕೊಬೇಕಿತ್ತು? ಹಾಗೇನಿಲ್ಲ, ಅವ್ರನ್ನ ಸ್ವಲ್ಪ ಭೇಟಿ ಮಾಡಿ ಮಾತಾಡೋದಿತ್ತು. ಅಲ್ಲಿ ಕೇಳಿದ್ರೆ ಅವ್ರು ಊರಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೇನಾದ್ರೂ ಗೊತ್ತಾ? ನೋಡಪ್ಪ, ಆ ಅಪ್ಪಂಗಿಬ್ರು ಗಂಡ್ಮಕ್ಳು. ಇಲ್ಲಿರೋನು ಚಿಕ್ಕವನು, ದೊಡ್ಡವನು ಮಳವಳ್ಳಿಲಿ ಇರ್ತಾನೆ. 3 ತಿಂಗಳು ಮಳವಳ್ಳಿಲಿ, 3 ತಿಂಗಳು ಈ ಮನೇಲಿ. ಹೆಂಡತಿ ಇಲ್ಲ, ಸೊಸೆಂದಿಯರು ಯಾರು ಚೆನ್ನಾಗಿ ನೋಡ್ಕೊಳಲ್ಲ. ಆಸ್ತಿ ಪಾಸ್ತಿ ಎಲ್ಲ ಬರ್ಸ್ಕೊಂಡು ಆ ಅಪ್ಪನ ಅಲಿಸ್ತಾವ್ರೆ. ಅದಕ್ಕೇನಾ ಅಯ್ಯಮ್ಮ ಅವತ್ತು ಹಂಗೆಲ್ಲ ಎಗರಾಡಿದ್ದು? ಓಹೋ, ಕೆಂಪಣ್ಣನ ಸೊಸೆ ಹತ್ರ ಬೈಕ್ ಕೊಡ್ಕೊಂಡು ಮಾತಾಡ್ಕೊಂಡ್ ಬಂದಿದ್ಯಲ್ಲ. ಅಣ್ಣ ಯಾವ್ರು ಅಂದೆ? ಮಳವಳ್ಳಿ. ಪೇಟೆ ಬಿದ್ದಿಗೆ ಹೋಗಿ ಕೆಂಪಣ್ಣ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಇನ್ನು 3 ದಿನ ಅಪ್ಪ ಅಲ್ಲೇ ಇರ್ತೀರಿ, ಈ ಕಡೆ ಬರಲ್ಲ. ಹೌದಾ? ಟೀ ರೆಡಿ ಆಯ್ತು, ಬಾ.